ನೀವು ಬಂದಲ್ಲಿ ನೋಡಬೇಕು. ದಯಮಾಡಿ ನಮ್ಮ ಅಕ್ಕಂದಿರಿಗೆ, ನಮ್ಮ ತಾಯಂದಿರಿಗೆ ಆಗಿರುವಂತಹ ಈ ನೋವು ಇನ್ನೂ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಕುಟುಂಬಕ್ಕೂ ಆಗಬಾರ್ದು, ಯಾವ ಗಡಿ ಪ್ರದೇಶದಲ್ಲಿ ಯಾರಿಗೂ ಈ ಒಂದು ನೋವು ಆಗಬಾರ್ದು. ಮತ್ತೊಂದು ನಾವು ಒಂದು ವಾರ್ನಿಂಗನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನಾದರೂ ನಮ್ಮ ಅಣೂರು ಕ್ಷೇತ್ರದಲ್ಲಿ ಈ ಒಂದು ಈ ಥರ ಒಂದು ಮತ್ತೆ ಮರುಕಳಿಸಿದ್ರೆ ಅದು ಡೆಫಿನೆಟಾಗಿ ಬೇರೆ ಥರ ಆಗುತ್ತೆ ಸರ್. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಹೇಳ್ತಾ ಇದ್ದೀವಿ, ಒಂದು ವಾರ್ನಿಂಗನ್ನು ನೀಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಸಂವಿಧಾನ ಕೈಗೆ ಎತ್ಕೊಳ್ಳೋಕೆ ನೀವು ಯಾರ್ರೀ? ಇದಕ್ಕೆ ಕಷ್ಟಪಟ್ಟರು ಅಂಬೇಡ್ಕರ್ ಸಾಹೇಬ್ರು, ಇದಕ್ಕೆ ಕಷ್ಟಪಟ್ರ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಏನಾದರೂ ಈ ಥರ ಅಂದರೆ ನೀವು ಅವ್ರನ್ನ ಹಿಡ್ಕೊಳ್ಳಿ, ಕೇಸ್ ಹಾಕಿ, ಅವ್ರು ಜೈಲಿಗೆ ಹೋಗಲಿ. ನೀವು ಒಬ್ಬರು ಪ್ರಾಣ ತೆಗೆಯೋಷ್ಟು ನಿಮ್ಗೆ ಯಾರು? ನೀವೇನು ದೇವ್ರ ರೀ? ದೇವರಿಗೆ ಅವರೇ ತೆಗೆಯಲ್ಲ ಅಂದಮೇಲೆ ನೀವು ಯಾರು ರೀ? ನಮ್ಮ ಪಾಪ ಅವರು ದನಕರುಗಳನ್ನ ಮೇಯಿಸ್ಕೊಂಡು ಒಳಗಡೆ ಹೋಗಿ ದನ ಇಲ್ಲ ಅಂತ ಹೇಳ್ಬಿಟ್ಟು ನೈಟಲ್ಲಿ ಸ್ಟೇ ಆದವ್ರಿಗೆ ನೀವು ಗುಂಡಿಕ್ಕಿ ಸಾಯಿಸ್ತಿದ್ದೀರಲ್ಲ, ಅದು ಸರ್ ತುಂಬ ಹತ್ತಿರ ಹೊಡೆದಿದ್ದಾರೆ ಸರ್. ದೂರ ಅವ್ರು ಓಡೋಗಿ ಏನು ಈ ಕಡೆಯಿಂದ ಫೈರ್ ಆಗಿ ಆ ಕಡೆಯಿಂದ ಫೈರ್ ಆಗಿ ಇದೆಲ್ಲ ಏನು ಸೀನಿಲ್ಲ ಸರ್. ಅಲ್ಲಿ ಆಗಿರೋದದ್ದು ಇವರು ಮಲಗಿದ್ರು, ರೆಸ್ಟ್ ತಗೊಳ್ತಾಯಿದ್ರು ಸುಸ್ತಾಗಿ. ಇವರು ಹೋಗಿ ಸುಮ್ಮನೆ ಒಂದು 2 ಮೀಟರ್ಸಲ್ಲಿ ಹೊಡೆದಿದ್ದಾರೆ ಸರ್. 2 ಮೀಟರ್ 3 ಮೀಟ್ರಲ್ಲಿ ಹೊಡೆದಿರೋದು ಇವ್ರು ಶಾಟು. ಆಮೇಲೆ ಈ ಗಣ್ಣಿರೋದು RF ಹತ್ರ ಮಾತ್ರ ಇರ್ತದೆ ಅನ್ಕೋತೀನಿ ನಾನು, ಬೇರೆ ಯಾವ ಇವ್ರ ಹತ್ರನೂ ಇರಲ್ಲ, ಸಿಬ್ಬಂದಿಗಳ ಹತ್ರ ಇರಲ್ಲ. ಒಬ್ಬ ವ್ಯಕ್ತಿ 3 ಜನಕ್ಕೆ ಶೂಟ್ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗಲೂ ಇಬ್ಬರು ಹಿಡ್ಕೊಂಡಿರ್ತಾರೆ, ಪರ್ಫೆಕ್ಟಾಗಿ ಹೊಡೆದಿರ್ತಾರೆ. ಅವ್ರು ಮಲಗಿರಬೇಕು, ಕೈಕಾಲು ಹಿಡ್ಕೊಂಡು ಹೊಡೆದಿರಬೇಕು ಸರ್, ಇಲ್ಲಾಂತಂದರೆ ನಿಲ್ಲಿಸ್ಬಿಟ್ಟು ಹೊಡೆದಿರಬೇಕು, ಇಲ್ಲಾಂದರೆ ಮಂಡಿ ಉರಿಸಿ ಹೊಡೆದಿರಬೇಕು. ಇದು ಆಗಿದೆ ಸರ್ ಅದು. ಆಮೇಲೆ ಅಲ್ಲಿ ಇಲ್ಲ ಸಲ್ಲದ ಏನೋ ಅದು ಇತ್ತು ಅಂತಂದರೆ ಡಾಕ್ಯುಮೆಂಟ್ರಿನ ಇಷ್ಟೊತ್ತಿಗೆ ಮೀಡಿಯಾಗೆ ಪ್ರೊಡ್ಯೂಸ್ ಮಾಡಬೇಕಿತ್ತು. ಈ ಥರ ಇತ್ತಪ್ಪ, ಗಣ್ಣಿತ್ತಪ್ಪ, ಅದಿತ್ತಪ್ಪ ಅಂತ ಸುಮ್ಮನೆ ಸುಳ್ಳು ವರದಿಗಳನ್ನ ಸಲ್ಲಿಸಬಾರ್ದು. ಅದು ಕೋರ್ಟ್ ಐತೆ, ಅದು ನೆಕ್ಸ್ಟ್ ಅವ್ರು ತನಿಖೆ ಆಗಲಿ. ಒಂದು ವೇಳೆ ಆದರೂ ಕೂಡ ಮನುಷ್ಯನ ಜೀವ ತೆಗೆಯೋಕ್ಕೆ ನಾವು ಯಾರು ಸರ್? ಇವಾಗ ಆ ಮಕ್ಕಳು ನಮ್ಮಪ್ಪ ಬೇಕು ಅಂತ ಕೇಳಿದಾಗ ಆ ಮಕ್ಕಳು ಹೆಂಗೆ ಸರ್? ನಾನು ಕೂಡ ನಮಗೆಲ್ಲ 7 ಇಯರ್ಸ್ ಇಲ್ಲ ಸರ್, ನಮಗೆ ಅಪ್ಪಲ್ಲ, ಆಮೇಲೆ ಬಂದರು. ಆ ಕಷ್ಟ ಗೊತ್ತು ಸರ್. ಅದಕ್ಕೆ ನಾವು 2 ದಿವಸದಿಂದ ಇಲ್ಲಿ ಕಷ್ಟಪಡ್ತಾಯಿರೋದು, ಗೊತ್ತಾಯ್ತಾ ಸರ್? ಇಲ್ಲಿ ಬಂದ್ಬಿಟ್ಟು ಇವ್ರು ಕೊಡೋ ಪರಿಹಾರ ನಿಮ್ಮಂಥ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಪಬ್ಲಿಸಿಟಿ ಇದಕ್ಕೆಲ್ಲ ಇಲ್ಲಿ ಯಾರು ಬಂದು ಇಲ್ಲಿ ಇಲ್ಲ ಸರ್. ನಮಗೆ ಬೇಕಾಗಿರೋದು ಪಾಪ ಇಷ್ಟು ಜನ ಭರವಸೆ ಕೊಟ್ಟ ಮೇಲೆ ಅವರು ಏನೋ ಇವಾಗ ನಮ್ಮ ಅರಣ್ಯ ಸಚಿವರು MLAs ಎಲ್ಲ ಕೊಟ್ಟಿದ್ದಾರೆ ಸರ್. ಆ ಭರವಸೆ ಮೇಲೆ ನಾವು ಇವತ್ತು ಒಂದು ಪಾಸ್ ಕೊಡ್ತಾ ಇದ್ದೀವಿ. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಈ ಜನಗಳಿಗೆ ಅದೇ ನಾನು ಹೇಳಕ್ಕೆ ಬರ್ತೀನಿ, ನಮಗೆ ನೀವು ದಯಮಾಡಿ ನ್ಯಾಯ ಕೊಡಿಸ್ಬೇಕು. ಕೊನೆಯದಾಗಿ ಸರ್, ಐ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಪೀಪಲ್ ದೋಸ್ ಹು ಸಪೋರ್ಟೆಡ್ ಇಟ್ ಇಸ್ ಸ್ಪೆಷಲಿ ಸರ್ ಮೀಡಿಯಾ ಪೀಪಲ್. ನಾನು ಏನೋ ಅಂದ್ಕೊಂಡಿದ್ದೆ ಸರ್ ಕೆಲವೊಂದು ಸಲ ಇವರು ಬರೀ ಏನು ಅಂತ ನನಗೂ ಒಂದು ಬ್ಯಾಡ್ ಒಪಿನಿಯನ್ ಇತ್ತು ಸರ್ ನಿಮ್ಮ ಮೇಲೆ ಬೇರೆ ವಿಷಯದಲ್ಲಿ. ಆದರೆ ಇವತ್ತು ನಾನು ಹೇಳ್ತೀನಿ ಸರ್, ಐ ಆಮ್ ರಿಯಲಿ ಸಾರಿ. ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಸರ್. ಎಲ್ಲಿ ನೀವು ಕೆಲವೊಂದು ವಿಷಯಗಳು ಮಾಡಬೇಕೋ, ನಮ್ಮಂಥ ಬಡವರಿಗೆ, ಈ ಥರ ಬಡ ಕುಟುಂಬಗಳಿಗೆ ನೀವು ನಿಂತು 2 ದಿವಸ ಮಾಡಿದಿರಲ್ಲ, ಸಲ್ಯೂಟ್ ಸರ್. ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನು ಮುಂದೂಡಬೇಕು ನಾವೆಲ್ಲ. ಇದು ಅವರಿಗೆ ನ್ಯಾಯ ಸಿಗೋಗಂಟ ಸರ್ ನಮಗೆ ಕೈ ಬಿಡಬೇಡಿ ಸರ್. ಈಗ ಸದ್ಯಕ್ಕೆ ನಾವು ಇಲ್ಲಿಗೆ ಪಾಸ್ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಅದೇ ರೀತಿ ಅಲ್ಲಿ ಅಣೂರು ಕ್ಷೇತ್ರದಲ್ಲಿ ಸಮಸ್ತ ಸಮುದಾಯದ ಜನರು ಕೂಡ ಸಪೋರ್ಟ್ ಮಾಡಿದ್ದಾರೆ ಸರ್. ಇಲ್ಲಿ ಯಾರು ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಅಂತ ಇಲ್ಲ ಸರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರಿಗೂ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ರೈತ ಸಂಘದವ್ರು ಇರ್ಬೋದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಮಹಿಳಾ ಸಂಘದವ್ರು ಇರ್ಬೋದು, ಅಂಬೇಡ್ಕರ್ ಸಂಘದವ್ರು ಇರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನಿಂದ ಯಾರೋ ಬಂದಿದ್ದಾರೆ ಸರ್, ಅವರು ಕೂಡ ಇರ್ಬೋದು. ಇನ್ನು ಆಲ್ ವೆಲ್ ವಿಷರ್ಸ್ ಸರ್, ಯಾರೆಲ್ಲ ಬೇರೆ ಡಿಸ್ಟಿಕ್ಕಿಂದ ಬಂದು ಸಪೋರ್ಟ್ ಮಾಡಿದವರು ಎಲ್ರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಇದು ಇನ್ನೂ ಕಂಟಿನ್ಯೂ ಆಗಬೇಕು ಸರ್, ನಮ್ಮ ಕೈ ಬಿಡಬೇಡಿ. ಯಾಕಂದರೆ ಇವತ್ತಿಗೆ ನಾವು ಅವ್ರ ಮಾತಿಗೆ, ನಮ್ಮ ಹಾನರಬಲ್ ಮಿನಿಸ್ಟರ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಹೋಗ್ತಾ ಇದ್ದೀವಿ ವಿನಃ, ಇಲ್ಲ ಅಂತಂದರೆ ನಾವು ಇಷ್ಟು ಹೊತ್ತು ನಾವು ಬಾಡಿ ರಿಸೀವ್ ಮಾಡ್ತಾ ಇರಲಿಲ್ಲ ಸರ್. ನಾವು ಇಲ್ಲೇ ಕೂತ್ಕೊಬಿಡೋಣ ಅಂತಿದ್ದೆ ಸರ್. ಆ ಫ್ಯಾಮಿಲಿ ಕೂಡ ನಾವು ಬೇಡ ಅಂತಲೇ ಹೇಳಿದ್ರು ಸರ್. ಈಗ ನಾವು ಕನ್ವಿನ್ಸ್ ಮಾಡಿರೋದು ಸರ್. ನಾಳೆ ಇವ್ರಿಗೆ ಏನಾದರೂ ಅವ್ರು ಕೊಟ್ಟಿರುವಂಥ ಭರವಸೆ ಈಡೇರಿಲ್ಲ ಅಂತಂದರೆ ಇವರು ನಮ್ಮ ಮುಖ ನೋಡ್ತಾರೆ ಸರ್.
ಆಮೇಲೆ ನಮಗೆ ಅದು ಇನ್ನೂ ಎರಡು ಪಟ್ಟು ನಮಗೆ ನೋವಾಗುತ್ತೆ ಸರ್. ಈ ಮೀಡಿಯಾ ಮುಖಾಂತರ ನಾವು ಆನರಬಲ್ ಚೀಫ್ ಮಿನಿಸ್ಟ್ರಿಗೆ ಕೇಳಿ ನಿಮ್ಮ ಫ್ಯಾನ್ಸು ಸರ್ ನಾವೆಲ್ಲ ನಿಮಗೆ ನಾವು ಬೇಡ್ಕೋತಾ ಇದ್ದೀವಿ, ದಯವಿಟ್ಟು ಇದನ್ನು ನೀವು ಒಂದು ಎಮರ್ಜೆನ್ಸಿ ಒಂದು ಇನ್ಸಿಡೆಂಟಾಗಿ ಕನ್ಸಿಡರ್ ಮಾಡಿ ಬೇಗನೆ ಅವ್ರಿಗೆ ತೀರ್ಪು ನೀಡಬೇಕು. ಅಟ್ ದ ಸೇಮ್ ಟೈಮ್ ಸರ್, ನೀವು ಏನು ಕೊಟ್ಟಿದ್ದು ನಾವು ಕೇಳಿರುವಂಥ ಭರವಸೆಯನ್ನು, ನೀವು ನೀಡಿರುವಂಥ ಭರವಸೆನ ಅವ್ರಿಗೆ ಬೇಗ ಈಡೇರಿಸಬೇಕು. ಮಕ್ಕಳಿಗೆ ಎಜುಕೇಷನ್ ಬೇಕು, ದಯಮಾಡಿ ಇದೆಲ್ಲ ಮಾಡಿಕೊಡ್ತೀರಂತ ಈ ಮೂಲಕ ನಾವು ಬೇಡ್ಕೋತೀವಿ ಸರ್.